ಅವ್ನು ಬಂದು ಇಲ್ಲಿ ಕೆಲಸ ಮಾಡ್ಬೋದು, ಇರೋ ಕಸ್ಟಮರ್ ಬೇಸ್ ನೋಡಿಕೊಂಡ್ರೆ ಸಾಕಾಗುತ್ತೆ ಆ ಥರ. ಆ ರೀತಿ ಮಕ್ಕಳು ಅಷ್ಟೇ, ನಾನು ಅಷ್ಟೇ, ನನ್ನ ಮಕ್ಕಳಿಗೆ ಎಲ್ಲ ಬೋರ್ಡಿಂಗ್ ಸ್ಕೂಲಲ್ಲಿ ವರ್ಷಕ್ಕೆ 3.5 ಲಕ್ಷ ಖರ್ಚು ಮಾಡಿ ನಾನು ಓದಿಸ್ತಾಯಿದ್ದೆ. ಯಾಕೆಂದರೆ ಅವ್ರು ನನ್ನ ಜೊತೆ ಇದ್ದರೆ ಇದನ್ನು ನಾನು ನೋಡ್ಕೊಳಕ್ಕಾಗಲ್ಲ, ಯಾಕೆಂದರೆ ನಾನು ಬಿಸ್ನೆಸ್ಸಲ್ಲಿ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದೆ. ಅದಕ್ಕೆ ಪ್ರತಿ ವರ್ಷ 3.5 ಲಕ್ಷ ಖರ್ಚು ಮಾಡಿ ಹತ್ತಿರ 8 ವರ್ಷ ಅವರು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ವರೆಗೂ ಬೋರ್ಡಿಂಗ್ ಸ್ಕೂಲ್ ಓದಿಸಿದ್ದು. ಯಾಕೆಂದರೆ ನನಗೆ ಏನಂದರೆ ನಮ್ಮ ಮಕ್ಕಳನ್ನ ನಾಳೆ ಫ್ಯೂಚರ್ಗೆ ಒಂದು ಅವ್ರ ಭವಿಷ್ಯನ ಅವ್ರನ್ನ ರೂಢಿಸ್ಕೋಬೇಕು ಅಂತ ನಾನು LIC ಅರ್ನ್ ಮಾಡಿ ಇಷ್ಟೆಲ್ಲ ಅಚೀವ್ ಮಾಡಿದ್ದೀನಿ. ಇವಾಗ ಫ್ರೆಂಡ್ಸ್, ಇವಾಗ ನಾನು ಏನು ಬೇಕಂದರೆ, ಇವಾಗ ನೀವೆಲ್ಲ ಏನು ಡ್ರೀಮ್ ಮಾಡಿದ್ರೆ, ಯಾರು ಡ್ರೀಮ್ ಮಾಡಿದ್ದೀರಾ ಸರ್? ಯಾರು ಕನಸಿಟ್ಕೊಂಡಿದ್ದೀರಾ ಒಂದು ಕಾರ್ ತೊಗೋಬೇಕು ಅಂತ? ಹಾಂ, ಎಷ್ಟು ಜನ ಇದ್ದೀರಾ? ಪ್ಲೀಸ್, ಯಾವ ಕಾರ್ ತೊಗೋಬೇಕು ಅಂತಿದ್ದೀರಾ? ಡಿಸೈಡ್ ಮಾಡಿದ್ದೀರಾ ಸರ್? ನನ್ನ ಕಾರೇ ತೊಗೋಬೇಕಾ? ಅಲ್ಲ, ಯಾಕಂದರೆ ಇದನ್ನ ನಾವು ಮೈಂಡ್ಸೆಟ್, ನಮ್ಮ ಮೈಂಡಲ್ಲಿ ನಾವು ಡಿಸೈಡ್ ಮಾಡಿಲ್ಲ ಅಂದರೆ ನಾವು ಅಚೀವ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದೆಲ್ಲ ನಮ್ಮ ಪ್ರೊಫೆಷನ್ಗೆ ಬೇಕೇ ಬೇಕು. ನಮ್ಮ ಪ್ರೊಫೆಷನಲ್ಲಿ ನೀವು ನಿಮಗೋಸ್ಕರ ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ಬೇರೆ ಬರ್ತೀರಾ, ಅಷ್ಟು ಇನ್ಕಮ್ ಮಾಡ್ತೀರಾ. ಇಲ್ಲಾಂದರೆ ಖಂಡಿತವಾಗಿ ಆಗಲ್ಲ. ಕನ್ವರ್ಟ್ ಮಾಡಿದೆ ಬರುವಾಗ ಮೆಡಿಕಲ್ ಕರ್ಕೊಂಡೋಗಿ 2 ಲಕ್ಷ ಇತ್ತು. ಬಂದಮೇಲೆ ಏನಪ್ಪ ನಾನು ಇಷ್ಟೆಲ್ಲ ಒಂದು ಒಳ್ಳೆ ಪೋಸ್ಟ್ ಇದ್ದೀನಿ, ನಾನೇ BMW ಕಾರ್ ಓಡಾಡೋಕ್ಕಾಗ್ತಾ ಇಲ್ಲ, ನೀನು BMW ತೊಗೊಂಡು ನೀನು ಕಷ್ಟಪಟ್ಟು, ಯಾಕಂದ್ರೆ ನನಗೆ ಗೊತ್ತಿತ್ತು ಅವರು ನನ್ನ ಇದ್ರ ಬಗ್ಗೆ, ಬ್ಯಾಕ್ಗ್ರೌಂಡ್ ಬಗ್ಗೆ, ನಾನು ಎಷ್ಟು ಕಷ್ಟಪಟ್ಟು BMW ತೊಗೊಂಡಿದ್ಯಾ, ಅದರಲ್ಲೂ ನನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೆಡಿಕಲ್ ಎಕ್ಸಾಮಿಗೆ ಅಂತ ತುಂಬ ಖುಷಿಯಾಗಿ ಬಂದು ವೈಫ್ ಹತ್ರ ಮಾತಾಡಿ ಇನ್ವೆಸ್ಟ್ ಅಷ್ಟೇ. ನಮಗೆ ಪ್ಲಸ್ ಆಫೀಸು, ಯಾರು ಆಫೀಸ್ ಮಾಡಿಲ್ಲ ದಯವಿಟ್ಟು ಹೇಳ್ತಿ, ಆಫೀಸ್ ಇಲ್ಲದೇ ಇರೋರು ದಯವಿಟ್ಟು ಒಂದು ಡಿಸೈಡ್ ಮಾಡಿ ಒಂದು ಆಫೀಸ್ ಮಾಡಿ ಸರ್. ಈ ಪ್ರೊಫೆಷನ್ಗೆ ಆಫೀಸ್ ಈಸ್ ಕಂಪಲ್ಸರಿ ಅಲ್ಲ ಸರ್? ಒಬ್ಬರು ಅಡ್ವೊಕೇಟು ಆಫೀಸ್ ಇಟ್ಕೊಂಡಿರ್ತಾರೆ, ಒಬ್ಬರು ಚಾರ್ಡ್ ಅಕೌಂಟು ಆಫೀಸ್ ಇಟ್ಕೊಂಡಿರ್ತಾರೆ. ಯಾಕೆ ಸರ್? ಅವ್ರದ್ದು ಪ್ರೊಫೆಷನ್ ಅಲ್ವ ಸರ್? ಏನಕ್ಕೆ? ಕ್ಲೈಂಟ್ ಬರ್ತಾರೆ, ಕ್ಲೈಂಟ್ ವಿಸಿಟ್ ಮಾಡ್ತಾರಲ್ವ ಸರ್? ಅದಕ್ಕೆ ದಯವಿಟ್ಟು ಇನ್ವೆಸ್ಟ್ ಮಾಡಿ. ಯಾಕಂದರೆ ನಾವು ಎಷ್ಟೇ ನಾವು ಈ ಪ್ರೊಫೆಷನಲ್ಲಿ ಬೆಳಿಬೇಕು